ಫೆಮಿನಿಸಮ್ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಅಂತ. ಸ್ತ್ರೀ ಸ್ವಾತಂತ್ರ್ಯ, ನಾವು ಸ್ವಲ್ಪ ಯುಗದಿಂದ ಬರೋಣ ಸರಳವಾಗಿ. ಆ್ಯಕ್ಚುಲಿ ಸರಳ ಕಂಡ್ರೆ ಒಂದು ಅದ್ಭುತವಾದ ಪ್ರಶ್ನೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಫೆಮಿನಿಸಮ್ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಅಂತ. ಸ್ತ್ರೀ ಸ್ವಾತಂತ್ರ್ಯ, ಆ್ಯಕ್ಚುಲಿ ಸರಳ ಕಂಡ್ರೆ ಒಂದು ಅದ್ಭುತವಾದ ಪ್ರಶ್ನೆ. ನಾವು ಸ್ವಲ್ಪ ಯುಗದಿಂದ ಬರೋಣ ಸರಳವಾಗಿ. ಯುಗದಲ್ಲಿ ದಶರಥ ಮಹಾರಾಜನಿಗೆ 4 ಜನ ಹೆಂಡತಿಯರು ಮತ್ತು ತುಂಬ ಅದ್ಭುತವಾದ ಅಪ್ರತಿಮ ವೀರರು ಮಕ್ಕಳು. ಅವರೆಲ್ಲ ಇದ್ದರೂ ಕೂಡ ರಾಮಾಯಣಕ್ಕೆ ಬೆಲೆ ಬಂದದ್ದು, ರಾಮಾಯಣದ ತಾತ್ಪರ್ಯ ಸಾಮಾನ್ಯ ಜನರಿಗೆ ಅರ್ಥವಾಗಲು ರಚಿಸಿದ ದೃಶ್ಯ ಕಾವ್ಯ, ಅದ್ಭುತವಾದ ಕಾವ್ಯ ಸೀತೆಯಿಂದ. ಸೀತೆಯ ಅಪಹರಣ ಆಗದಿದ್ದರೆ, ರಾವಣನ ಸಂಹಾರ ಆಗದಿದ್ದರೆ ರಾಮಾಯಣಕ್ಕೆ ಬೆಲೆನೇ ಇರ್ತಾ ಇರಲಿಲ್ಲ. ನೋಡಿ, ಹೆಣ್ಣಿನಿಂದ. ಮಹಾಭಾರತಕ್ಕೆ ಬರೋಣ. ಮಹಾಭಾರತದಲ್ಲಿ ಕುಂತಿ ದೇವಿಯವರು 6 ಜನ ದೇವತೆಗಳಿಂದ ಮಕ್ಕಳನ್ನು ಪಡೆದರು. ಅವರನ್ನು ವೀರ ಮಾತೆ ಅಂತ ಕರೆದ್ರು. ಒಂದೇ ದೇವತೆ 6 ಜನ ಮಕ್ಕಳು ಕೊಡ್ಬೋದಾಗಿತ್ತು. ಆ ಕಥೆ ಬೇರೆ ಬೇರೆ. ಅವರ ಸೊಸೆ ದ್ರೌಪದಿ 5 ಜನ ಗಂಡಂದಿರನ್ನು ಪಡೆದ್ರು, ವೀರಾದಿ ವೀರರು. ಇನ್ನು ಎಂಥ ಅತಿರಥ ಮಹಾರಥರಿದ್ರು. ಆದರೆ ಮಹಾಭಾರತ ಯುದ್ಧ ನಡೆಯಲು ಕಾರಣ ಅಹಂಕಾರ, ಹೆಣ್ಣಿಗೆ ಮಾಡಿದ ಅಪಮಾನ. ದ್ರೌಪದಿ ಇಲ್ಲ ಅಂದಿರ ಮಹಾಭಾರತ ನಡೀತಿರ್ಲಿಲ್ಲ. ಅದ್ಭುತವಾದ ಗ್ರಂಥ ಭಗವದ್ಗೀತೆ ನಮ್ಗೆ ಸಿಗ್ತಾನೆ ಇರಲಿಲ್ಲ. ಇಂಥ ಯುಗ ಯುಗಾಂತರಗಳಿಂದ ಹೆಣ್ಣಿಗೆ ಯಾವ ರೀತಿಯಾದ ಬೆಲೆ ಇದೆ, ಪುರಾಣಗಳಲ್ಲಿ ಯಾವ ರೀತಿಯಾದ ಬೆಲೆ ಇದೆ. ಶಿವ ಅರ್ಧನಾರೀಶ್ವರ. ಶಿವ ಪಾರ್ವತಿಯನ್ನು ಎಷ್ಟೊಂದು ಪ್ರೇಮಿಸ್ತಾನೆ ಅಂದರೆ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಶ್ರೀಕೃಷ್ಣ ಪ್ರೇಮವನ್ನು ಸಮಾಜಕ್ಕೆ ತಿಳಿಸೋಕ್ಕೋಸ್ಕರ ರಾಧೆಯನ್ನು ಎಷ್ಟು ಪ್ರೀತಿಸ್ತಾ ಅಂದರೆ, ಯಾವುದೇ ದೇವಸ್ಥಾನಗಳಲ್ಲಿ ಸತ್ಯಭಾಮ ಕೃಷ್ಣ, ರುಕ್ಮಿಣಿ ಕೃಷ್ಣ ಅಂತ ಕರೆಯಲ್ಲ, ರಾಧಾಕೃಷ್ಣ ಅಂತ ಕರೀತಾರೆ. ಪ್ರೀತಿಯನ್ನು, ಪ್ರೇಮವನ್ನು ಈ ಜಗತ್ತಿಗೆ ತಿಳಿಸಲು ಅದೊಂದು ಅದ್ಭುತವಾದ ಕಾವ್ಯ. ಇದು ಸ್ವಲ್ಪ ಸರಳವಾಗಿ ನಿಮ್ಗೆ ಹೇಳಿದೆ ಅಲ್ವಾ? ಹಾಗೇ ನೀವು ಸ್ವಲ್ಪ ನೋಡ್ತಾ ಬನ್ನಿ. ಈ ಸಮಾಜದಲ್ಲಿ ನಾವೇನು ಸಂಸ್ಕಾರವಂತ ಸಮಾಜ ಅಂತ ಕರಿತೀವಲ್ಲ, ಆ ಸಮಾಜದಲ್ಲಿ ಈ ಎಲ್ಲ ಕಥೆಗಳನ್ನು, ಗ್ರಂಥಗಳನ್ನು, ಶಾಸ್ತ್ರ ಪುರಾಣಗಳನ್ನು ಓದಿ ದ ಮೇಲ್ ಡಾಮಿನೇಷನ್, ಪುರುಷ ಪ್ರಧಾನ ಸಮಾಜ ಮಾಡಲು ತನ್ನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದೆ ದುರುಪಯೋಗ ಪಡಿಸ್ಕೊಂಡಂಥವನು ಪುರುಷ, ಅಂದರೆ ಗಂಡಸು. ಸ್ವಲ್ಪ ಬುದ್ಧಿ ಬಂದಂಗೆ ಏನು ಮಾಡಿದ್ರು, ನಿಮಗೆ ಗೊತ್ತಿರುವ ಹಾಗೆ ಹೆಣ್ಣನ್ನು ಕಂಟ್ರೋಲ್ ಮಾಡ್ತಾ ಬಂದರು. ನೋಡಿ, ಅವಾಗ ಸತಿ ಸಾಗಮನ ಪದ್ಧತಿ ಇತ್ತು. ಗಂಡ ಸತ್ತೋದ್ರೆ ಹೆಂಡ್ತಿನೂ ಸಾಯ್ತಾ ಇದ್ಲು. ಆದರೆ ಹೆಂಡ್ತಿ ಸತ್ತಾಗ ಯಾವ ಗಂಡ ಸತ್ತ ಕಥೆಯನ್ನು ನಾವು ಕೇಳಿಲ್ಲ. ಇಂದಿನ ವಿಚಾರ ಏನಿದೆ ನಮ್ಗೆ ಬೇಕಾಗಿಲ್ಲ, ನಾವು ತಿಳಿದಕ್ಕಂಥ ವಿಚಾರಗಳು. ಆಮೇಲೆ ಗಂಡ ಸತ್ತರೆ ಹೆಂಡ್ತಿಗೆ ತಲೆ ಬೋಳಿಸ್ತಾ ಇದ್ರು, ಬಿಳಿ ಬಟ್ಟೆ ಹಾಕ್ತಾ ಇದ್ರು. ಎಂಥ ದೌರ್ಜನ್ಯ ಹೆಣ್ಣಿನ ಮೇಲೆ! ಇಷ್ಟೆಲ್ಲ ಶಾಸ್ತ್ರಗಳು ಗೊತ್ತಿದ್ದರು, ಪುರಾಣಗಳು ಗೊತ್ತಿದ್ದರು, ಈ ರೀತಿ ದೌರ್ಜನ್ಯ ಇಂಥ ಸಾತ್ವಿಕ ಜಗತ್ತಿನಲ್ಲಿ ಭಾರತ ದೇಶದಲ್ಲೇ ನಡೀತಾ ಇತ್ತು. ಈಗಿಲ್ಲ ಅದೆಲ್ಲ. ತಲೆ ಬೋಳಿಸಿ ಬಿಳಿ ಬಟ್ಟೆ ಹಾಕ್ತಾ ಇದ್ರು. ಮತ್ತು ವೇಶ್ಯಾವಾಟಿಕೆ ನಡೆಸೋಕ್ಕೋಸ್ಕರ ದೇವರ ಹೆಸರನ್ನು ಉಪಯೋಗಿಸ್ಕೊಂಡು ಹೆಣ್ಣನ್ನು ಅನುಭವಿಸೋಕ್ಕೋಸ್ಕರ ದೇವದಾಸಿ ಪದ್ಧತಿ ಇತ್ತು. ಅದನ್ನು ಕಾನೂನಾತ್ಮಕವಾಗಿ ಅದನ್ನು ನಿರ್ಬಂಧ ಮಾಡಿದ್ರು ಅಲ್ವಾ?
ನೋಡಿ, ಹೀಗೆ ಸಮಾಜದಲ್ಲಿ ಹೆಣ್ಣನ್ನ ದುರುಪಯೋಗ ಪಡಿಸ್ಕೊಂಡು ಸಮಾನತೆಯನ್ನು ಕೊಡದೆ, ಸೃಷ್ಟಿಯ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳದೆ, ಒಂದಕ್ಕೊಂದು ಪೂರಕವಾದ ಶಕ್ತಿಗಳು, ಹಗಲು ರಾತ್ರಿ, ಪಾಸಿಟಿವ್ ನೆಗೆಟಿವ್, ದೇವರು ರಾಕ್ಷಸ, ಎಲ್ಲವೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಒಂದು ಅದ್ಭುತವಾದ ಕರೆಂಟ್ ಬರಬೇಕಾದ್ರೆ, ಕರೆಂಟ್ ಇಲ್ಲ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ರಪಂಚ ಹೇಗಾಗ್ಬಿಡುತ್ತೆ ಅಂತ. ಬದುಕಕ್ಕೆ ಆಗಲ್ಲ, ಎಷ್ಟು ಕಷ್ಟ ಆಗುತ್ತೆ. ಅಂತ ಅದ್ಭುತವಾದ ಶಕ್ತಿ ಬರೋದು ಪಾಸಿಟಿವ್ ನೆಗೆಟಿವ್ ಎರಡು ವೈರಿಂದ. ಸೊ ಈ ಸೃಷ್ಟಿ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಆ ಹೆಣ್ಣಿಗೆ ಸಮಾನತೆಯನ್ನು ಕೊಟ್ಟು ಅದ್ಭುತವಾದ ಗೌರವದಿಂದ ಕಾಪಾಡಲು ನಮ್ಮ ಶಾಸ್ತ್ರಗಳಲ್ಲಿ ಕೆಲವಾರು ವಿಧಿವಿಧಾನಗಳಿದೆ. ಕೆಲವರು ದುರುಪಯೋಗ ಪಡಿಸ್ಕೊಂಡ್ರು. ಈಗ ನೋಡಿ, ಸತ್ಯ ಅರ್ಥ ಆಗುತ್ತೆ ನಿಮಗೆ. ಎಲ್ಲಿ ಹೆಣ್ಣನ್ನ ಗೌರವಿಸಲ್ಲವೋ ಆ ಯಾವುದೇ ದೇಶವಾಗಲಿ, ಯಾವುದೇ ಧರ್ಮವಾಗಲಿ, ಧರ್ಮ ಹೈಯರ್ ಲೆವೆಲ್, ವಿಧ ವಿಧವಾದ ದೇಶಗಳು ದೊಡ್ಡ ಲೆವೆಲ್ಲು ಚಿಂತನೆ ಮಾಡಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ. ರೀಸೆಂಟಾಗಿ ಆಫ್ಘಾನಿಸ್ತಾನದಲ್ಲಿ ಹೆಣ್ಣಿನ ಮೇಲೆ ಒಂದು ಕಾನೂನು ತಂದರು. ಎಷ್ಟಾರ ಒಡಿ ನೀನು, ಅವಳು ಮೂಳೆ ಮಾತ್ರ ಮುರಿಯಬಾರ್ದು, ಮೂಳೆನ ಮುರಿದ್ರೆ ನೀನು 3 ತಿಂಗಳು ಜೈಲ್ಗೆ ಹೋಗಿ ಬರಬೇಕಾಗುತ್ತೆ ಅಂತ ಕಾನೂನು ತಂದರು. ಎಂಥ ಮೂರ್ಖ ಮನಸ್ಸುಗಳು! ಈಗಿನ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಇಷ್ಟೊಂದು ವಿಜ್ಞಾನ ಬೆಳಿಬೇಕಾದಾಗಲೂ ಈ ರೀತಿಯಾದ ಅಜ್ಞಾನ ತುಂಬಿ ತುಳುಕಿರುವಾಗ ಅಲ್ಲಿ ನೆಮ್ಮದಿ ಹೇಗಿರುತ್ತೆ? ಪಾಕಿಸ್ತಾನದಲ್ಲಿ ನೋಡಿ, ಪಾಕಿಸ್ತಾನ ಆಫ್ಘಾನಿಸ್ತಾನ ಯುದ್ಧ ಶುರುವಾಯಿತು. ತಾಲಿಬಾನ್ಗಳು ಮೊದಲಿಂದನೂ ಹೋರಾಟ ಮಾಡ್ತಾವ್ರೆ. ಎಷ್ಟೊಂದು ಜನ ಸತ್ತಿದ್ದಾರೆ. ಯಾಕೆ? ಅಲ್ಲಿ ಸಮಾನತೆಯ ಭಾವ, ಸೃಷ್ಟಿ ರಹಸ್ಯ, ಪಾಸಿಟಿವ್ ನೆಗೆಟಿವ್, ಹೆಣ್ಣು ಗಂಡು ಸಮಾನ ಅನ್ನತಕ್ಕಂಥ ಚಿಂತನೆ ಇಲ್ಲ, ಸಾತ್ವಿಕ ಚಿಂತನೆ ಇಲ್ಲ. ಬರೀ ಭೋಗದಲ್ಲೇ ತಲ್ಲೀನರಾಗಿದ್ದಾರೆ ಹೊರತು ಅಲ್ಲಿ ಭೋಗದಲ್ಲಿ ಪ್ರೇಮ ಇಲ್ಲ. ಪ್ರೇಮ ಬರೋದು ಯಾವಾಗ ಅಂದರೆ ಸಮಾನತೆ ಬಂದಾಗ. ಹಾಗೆ ಕೆಲವಾರು ಮುಸ್ಲಿಂ ರಾಷ್ಟ್ರಗಳನ್ನು ನೋಡಿ, ಅಲ್ಲಿ ಹೆಣ್ಣಿಗೆ ಬುರ್ಕ ಹಾಕಿ ಏನನ್ನ ಮಾಡಿ ತುಂಬ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ. ಅವರ ಧರ್ಮದಲ್ಲಿ ಏನಿದೆಯೋ ಅದು ಸರಿನೋ ತಪ್ಪದು ನಮಗೆ ಗೊತ್ತಿಲ್ಲ. ಆದರೆ ಗಮನಿಸ್ತಾ ಹೋಗಿ ಈ ರೀತಿಯಾದ ಅಶಾಂತಿ ಬರುತ್ತೆ. ಈಗ ನೋಡಿ, ಇರಾನ್ನಲ್ಲಿ ಹೆಣ್ಮಕ್ಳು ನಾವು ಬುರ್ಕ ಹಾಕೋದೆಲ್ಲ ಸ್ವತಂತ್ರವಾಗಿ ಇರ್ತೀವಿ ಅಂತ ಹೋರಾಟ ಮಾಡೋದಕ್ಕೆ ಅವ್ರನ್ನ ಗುಂಡಿಟ್ಟು ಸಾಯಿಸಿದ್ರು. ನಮ್ಮ ಭಾರತದಲ್ಲಿ ಒಂದು ಹೆಣ್ಣಿಗೆ ನಾವು ಡೈರೆಕ್ಟಾಗಿ ಗುಂಡಿಡ್ತೀವಾ? ಸಣ್ಣ ಪುಟ್ಟ ತಪ್ಪುಗಳು ನಡೆದಿದ್ರೂ ಕೂಡ ನಾವು ಅಷ್ಟೊಂದು ಗೌರವ ಕೊಡ್ತೀವಿ. ಗುಂಡಿಟ್ಟು ಸಾಯಿಸಿದ್ರು, ಹೆಣ್ಮಕ್ಳಲ್ಲಿ ಹೋರಾಟ ಮಾಡಿದ್ರು. ಈಗ ನೋಡಿ ಇರಾನ್ ಹೆಂಗೆ ಸುಡ್ತಾ ಇದೆ. ಎಲ್ಲಿ ದೇಶದಲ್ಲೇ ಆಗಲಿ ಧರ್ಮದಲ್ಲೇ ಆಗಲಿ ಹೆಣ್ಣಿಗೆ ಗೌರವವಿಲ್ಲವೋ ಕಾಲಾಂತರದಲ್ಲಿ ಅಲ್ಲಿ ಅಶಾಂತಿ ನೆಲೆಸುತ್ತೆ. ಯಾಕೆಂದ್ರೆ ನೀನು ಸೃಷ್ಟಿಯ ವಿರುದ್ಧವಾಗಿ ಹೋಗ್ತಾ ಇದೀಯಾ. ಈಗ ನಮ್ಮ ಸಂಸಾರಕ್ಕೆ ಬರೋಣ. ಎಷ್ಟೋ ಜನ ಸಂಸಾರಗಳಲ್ಲಿ ಹೆಣ್ಣನ್ನು ಕಂಟ್ರೋಲ್ ಮಾಡಕ್ಕೆ ಹೋಗ್ತಾರೆ. ಕಂಟ್ರೋಲ್ ಮಾಡಕ್ಕೆ ಹೋದಾಗ ಅಲ್ಲಿ ಪ್ರೇಮ ಸಿಗಲ್ಲ, ಅಲ್ಲಿ ಪ್ರೀತಿ ಸಿಗಲ್ಲ, ಅಲ್ಲಿ ಗೌರವ ಸಿಗಲ್ಲ. ಭಯದಿಂದ ಅವರು ಬದುಕ್ತಾ ಇರ್ತಾರೆ. ಕೇವಲ ಸಮಾಜಕ್ಕೆ ಹೆದರಿ, ಜೀವನದ ಸೆಕ್ಯೂರಿಟಿಗೆ ಹೆದರಿ 90% ಹೆಣ್ಮಕ್ಳು ಗಂಡನ ಜೊತೆ ಜೀವನ ಮಾಡ್ತಾರೆ. ಏನಾದರೂ ಕರ್ನಾಟಕ ಸರ್ಕಾರವಾಗಲಿ ಭಾರತ ಸರ್ಕಾರವೇ ಆಗಲಿ ನಿಮ್ಮ ಗಂಡನ ಮೇಲೆ ಇಷ್ಟ ಇಲ್ಲ ಅಂದರೆ ನೀವು ಹೊರಗಡೆ ಬನ್ನಿ, ನಿಮಗೆ ನಾವೆಲ್ಲ ಸೆಕ್ಯೂರಿಟಿ ಕೊಡ್ತೀವಿ, ನಿಮಗೆ ಮಾಸಾಸನವಾಗಿ ತಿಂಗಳಿಗೆ 10,000 ದುಡ್ಡು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಬಿಡ್ಲಿ. ಎಲ್ಲ ಹೆಣ್ಮಕ್ಳು ತುಂಬ ಜನ ಗಂಡನನ್ನು ಬಿಟ್ಬಿಡ್ತಾರೆ. ಯಾಕೆಂದರೆ ಅಲ್ಲಿ ಒಂದು ಅದ್ಭುತವಾದ ಸಂಬಂಧ ಬೆಳೆದಿಲ್ಲ. ಅದ್ಭುತವಾದ ಸಂಬಂಧ ಅಂದ್ರೇನು? ಪ್ರೇಮ ಭರಿತವಾದ, ಸ್ನೇಹಪೂರ್ಣಕವಾದ, ಗೌರವಯುಕ್ತವಾದ ಸಂಬಂಧವಿರಬೇಕು. ತುಂಬ ಜನ ಡೂಪ್ಲಿಕೇಟ್ ಗಂಡ, ಡೂಪ್ಲಿಕೇಟ್ ಹೆಂಡತಿ. ತುಂಬ ಏನು 90%, ಓನ್ಲಿ 10% ಜೆನ್ಯೂನ್ ಗಂಡ ಹೆಂಡತಿ ಇರ್ತಾರೆ. ಪ್ರೀತಿಯಿಂದ, ಪ್ರೇಮದಿಂದ, ಸಹಬಾಳ್ವೆಯಿಂದ ಬದುಕ್ತಕ್ಕಂಥವ್ರು. ಉಳಿದವರೆಲ್ಲ ಎದ್ರಕೊಂಡು ಬದುಕ್ತಾ ಇರ್ತಾರೆ. ಸೊ ಯಾವ ಮನೆಯಲ್ಲಿ ಹೆಣ್ಣಿಗೆ ಗೌರವ ಕೊಡುವುದಿಲ್ಲವೋ, ಯಾವ ಹೆಣ್ಣನ್ನು ನೀವು ಸಂಪೂರ್ಣವಾಗಿ ಪ್ರೀತಿಸುವುದಿಲ್ಲವೋ ಅಲ್ಲಿ ಅಶಾಂತಿ, ಕಟ್ಟಿಟ್ಟ ಬುತ್ತಿ. ಹೊರಗಡೆ ನೀವು ಚೆನ್ನಾಗಿ ಕಾಣ್ಬೋದು, ಒಳ ಮನಸ್ಸು ಅನುಭವಿಸುವುದಿಲ್ಲ ಪ್ರೇಮದ ಸವಿಯನ್ನು ಅನುಭವಿಸ್ಬೇಕಂದ್ರೆ ಶರಣಾಗಬೇಕು, ಸ್ನೇಹವಿರಬೇಕು, ಗೌರವ ಇರಬೇಕು. ತುಂಬ ಕಡೆ ಎಲ್ಲ ಯಾಕೆ ಅಕ್ರಮ ಸಂಬಂಧಗಳು ಜಾಸ್ತಿ ಆಗೋದು? ಇದೇ ಕಾರಣಕ್ಕೆ. ಅಲ್ಲಿ ಸ್ವಲ್ಪ ಪ್ರೀತಿ ಸಿಗುತ್ತೆ, ಅಲ್ಲಿ ಗೌರವ ಸಿಗುತ್ತೆ. ಪ್ರತಿಯೊಂದು ಮನಸ್ಸುಗಳು ಪ್ರೀತಿಯನ್ನ, ಗೌರವವನ್ನ, ಪ್ರೇಮವನ್ನ ಬಯಸ್ತಾ ಇರ್ತವೆ. ಹೆಣ್ಣಾಗಲಿ ಗಂಡಾಗಲಿ ಅದು ಸಿಗದಾಗ ಮನಸ್ಸು ತುಳಿತಾ ಇರುತ್ತೆ. ಅದಕ್ಕೂ ಕೆಲವಾರು ಕಡೆ ಅಕ್ರಮ ಸಂಬಂಧಗಳು ಜಾಸ್ತಿ ಆಗೋದು.
ಸೊ ನಮ್ಮ ಮನೆಯಲ್ಲಿ ಇರತಕ್ಕಂಥ ಹೆಣ್ಮಕ್ಳಿಗೆ ನಾವು ಗೌರವಿಸ್ಬೇಕು, ಪ್ರೀತಿಸ್ಬೇಕು. ತಪ್ಪುಗಳು ಸಹಜ, ಯಾಕೆಂದ್ರೆ ಬುದ್ಧಿಗಳಲ್ಲಿ ವ್ಯತ್ಯಾಸ. ಎಲ್ಲರೂ ಡಾಕ್ಟರ್ ಆಗೋಕ್ಕಾಗಲ್ಲ, ಎಲ್ಲರೂ ಇಂಜಿನಿಯರ್ ಆಗೋಕ್ಕಾಗಲ್ಲ, ಎಲ್ಲರೂ ಸೈಂಟಿಸ್ಟ್ ಆಗೋಕ್ಕಾಗಲ್ಲ, ಎಲ್ಲರೂ ಪೊಲಿಟಿಷಿಯನ್ ಆಗೋಕ್ಕಾಗಲ್ಲ. ಪ್ರಕೃತಿಯ ನಿಯಮ, ಪ್ರತಿಯೊಬ್ಬ ವ್ಯಕ್ತಿಯು ಬೇರೆ ಬೇರೆಯಾಗಿರುವಾಗ, ಬೇರೆ ಬೇರೆ ಗುಣಗಳಿರುವಾಗ ವ್ಯತ್ಯಾಸಗಳು ಸಹಜವಾಗಿರುತ್ತೆ. ಆ ಸಹಜವಾದ ವ್ಯತ್ಯಾಸಗಳನ್ನು, ತಪ್ಪುಗಳನ್ನು ಒಪ್ಪಿಕೊಂಡು ಪ್ರೀತಿಸಿ ಗೌರವಿಸುವವನು ವಿದ್ಯಾವಂತ, ಅವನು ಬುದ್ಧಿವಂತ, ಅವನು ಸಾಮಾನ್ಯ ವ್ಯಕ್ತಿ, ಅವನು ಮಾನವ. ಸೊ ಈ ಮಾನವೀಯತೆಯನ್ನು ಅರ್ಥನೇ ಮಾಡ್ಕೊಳ್ಳೋದು, ನೀನು ಮನುಷ್ಯನಾಗದೆ ರಾಕ್ಷಸನ ರೀತಿಯಲ್ಲಿ ಹೆಣ್ಣನ್ನು ಒಂದು ಭೋಗ ವಸ್ತುವಾಗಿ ನೀನು ಉಪಯೋಗಿಸಿದರೆ ನಿನಗೆಲ್ಲಿ ಆನಂದ ಸಿಗುತ್ತೆ? ಟೆಂಪ್ರರಿ ಆನಂದ ಸಿಗುತ್ತೆ, ಅಶಾಂತಿ ತುಂಬಿರುತ್ತೆ. ಈಗ ಈ ಪ್ರಪಂಚದ ನಡೀತಕ್ಕಂಥ ವಿದ್ಯಮಾನಗಳನ್ನು ನೋಡಿ, ಎಷ್ಟೋ ರಾಷ್ಟ್ರಗಳ ಯುದ್ಧಗಳು ನಡೀತಾ ಇದೆ ಅಲ್ಲ, ಇರಾನ್ ಆಗಲಿ, ಆಫ್ಘಾನಿಸ್ತಾನ ಆಗಲಿ, ಪಾಕಿಸ್ತಾನ ಆಗಲಿ, ಅಲ್ಲಿ ಹೆಣ್ಣಿಗೆ ಅಷ್ಟೊಂದು ಗೌರವ ಇಲ್ಲ. ನಮ್ಮ ಭಾರತದಲ್ಲಿದೆ, ಎಲ್ಲ ಧರ್ಮಗಳಲ್ಲೂ ಸೇರಿಕೊಂಡಿದೆ. ಆ ಸೇರಿಕೊಂಡು ಅಲ್ಲಿ ಒಂದು ಸಮಾನತೆ ಇದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಟ್ಲೀಸ್ಟ್ ಈಗಲೇ ಸ್ವಲ್ಪ ಎಚ್ಚೆತ್ಕೊಳ್ಳಿ. ನಮ್ಮ ಭಾರತದಲ್ಲಿ ಧರ್ಮಾತೀತವಾಗಿ ಭಾರತೀಯರಾಗಿ, ಧರ್ಮ ಬೇಡವೇ ಬೇಡ, ಜಾತಿ ಬೇಡವೇ ಬೇಡ, ಎಲ್ಲರಿಗೂ ಒಂದೇ ಕಾನೂನನ್ನು ಮಾಡಿ. ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿದೆ, ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ ತನ್ನಿ. ಸೊ ಯಾಕಂದರೆ ನಮ್ಮಲ್ಲಿ ಆಳವಾದ ಜ್ಞಾನ ಇದೆ, ಸರಿಯಾಗಿ ಉಪಯೋಗಿಸ್ಕೊತಲ್ಲ. ಕೆಲವು ಸ್ವಾರ್ಥಿಗಳು ತಪ್ಪಾಗಿ ಉಪಯೋಗಿಸ್ಕೊಂಡು ಇಲ್ಲೂ ಕೂಡ ತಪ್ಪುಗಳನ್ನು ಮಾಡಿದ್ದಾರೆ. ಸತಿ ಸಹಗಮನ ಪದ್ಧತಿ ಮತ್ತು ವಿಧವೆಯರ ಬಗ್ಗೆ ಇದು ಮಾಡೋದು, ಇದನ್ನೆಲ್ಲ ಮಾಡಿದ್ದಾರೆ. ಸೊ ನೀವು ನೆನಪಿಟ್ಕೊಳ್ಳಿ, ಸೊ ಹೆಣ್ಣಿಗೆ ಸಮಾನವಾದ ಹಕ್ಕು, ಸಹಜವಾದ ಹಕ್ಕು. ಸೊ ಇಲ್ಲಿ ಏನಾಗ್ತದೆ, ಗಂಡು ಏನು ಮಾಡಿದ್ದಾನೆ, ಶಕ್ತಿಯನ್ನು ಉಪಯೋಗಿಸಿ ಹೆಣ್ಣನ್ನು ಕಂಟ್ರೋಲ್ ಇಟ್ಕೊಂಡಿದ್ದಾನೆ. ಈಗಲೂ ಕೂಡ ಭಾವನಾತ್ಮಕವಾಗಿ, ಎಮೋಷನಲ್ ಆಗಿ ಹೆಣ್ಣನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಎಮೋಷನಲ್ ಆಗಿ, ಸ್ಪಿರಿಚುವಲ್, ಆಧ್ಯಾತ್ಮಿಕವಾದ ಚಿಂತನೆ ಅಡಿಯಲ್ಲಿ ಕೆಲವಾರು ವಿಚಾರಗಳನ್ನು ಹೇಳಿ ಈಗಲೂ ಹೆಣ್ಣನ್ನು ಕಂಟ್ರೋಲ್ ಮಾಡಿದ್ದಾನೆ ತಾಲಿ ಕಟ್ಟುವುದರಿಂದ. ಯಾವ ಗಂಡಸು ಮದುವೆ ಆದಮೇಲೆ ಅವ್ನಿಗೆ ಯಾವುದು ಸಿಂಬಲ್ ಇಲ್ಲ, ಇನ್ನು ಮದುವೆ ಆಗಿದ್ರೆ ಅಂದರೆ ಗೊತ್ತಾಗೋದಿಲ್ಲ. ಅದು ಹೆಣ್ಣಿಗೆ ಮಾತ್ರ ಕಾಲುಂಗುರ ಹಾಕ್ಬೇಕಂತೆ, ತಾಲಿ ಹಾಕ್ಕೋಬೇಕಂತೆ, ಕುಂಕುಮ ಇಲ್ಲೇನೋ ಇಟ್ಕೋಬೇಕಂತೆ, ಇಲ್ಲೆಲ್ಲ ಇಟ್ಕೋಬೇಕಂತೆ, ಅವಳು ಮದುವೆ ಆಗಿದ್ದಾಳೆ ಅಂತ ಗೊತ್ತಾಗಬೇಕಂತೆ ಸಮಾಜಕ್ಕೆ. ಅದೇ ಗಂಡಿಗೆ ಮಾತ್ರ ಏನೂ ಗೊತ್ತಾಗೋದು ಬೇಡ. ಅಸಮಾನತೆ ಇನ್ನೂ ಇದೆ, ಅದಿರಲಿ. ಸೊ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನೋಡಿದಾಗ, ನಮ್ಮ ಯೋಗ ವಿದ್ಯೆಯಲ್ಲೂ ನೋಡಿದಾಗ ಹೇಳ್ತಾರೆ, ಕುಂಡಲಿನಿ ಶಕ್ತಿ ಇದು, ಶಿವಾನ್ ಶಕ್ತಿ, ಎರಡು ಶಕ್ತಿ ನಿನ್ನಲ್ಲೇ ಇದೆ. ಹೊರಗಡೆ ಸ್ಥೂಲವಾಗಿ ಮೇಲ್ ಆ್ಯಂಡ್ ಫೀಮೇಲ್ ಆದರೂ ಕೂಡ ಒಂದು ಗಂಡಿನ ದೇಹದಲ್ಲಿ, ಒಂದು ಹೆಣ್ಣಿನ ದೇಹದಲ್ಲಿ ಎರಡು ಶಕ್ತಿಗಳಿದೆ. ಶಿವಾನ್ ಶಕ್ತಿ ಮೂಲಾಧಾರ ಚಕ್ರದ, ಸಹಸ್ರ ಚಕ್ರದವರೆಗೆ ಚಕ್ರಗಳನ್ನೆಲ್ಲ ಮೀರಿ ಹೆಣ್ಣು ಗಂಡು ಪಾಸಿಟಿವ್ ಎನರ್ಜಿ ಶಿವಾನ್ ಶಕ್ತಿ ಜಾಯಿನ್ ಆದಾಗ ಅದ್ಭುತವಾದ ಒಂದು ಆನಂದ ಆಗುತ್ತೆ. ದಟ್ ಈಸ್ ಕಾಲ್ಡ್ ಕುಂಡಲಿನಿ ಶಕ್ತಿ ಅಂತ ಯೋಗದಲ್ಲಿ ಕರೀತಾರೆ. ಅಂದರೆ ನಿನ್ನಲ್ಲೇ ಮೇಲ್ ಎನರ್ಜಿ ಆ್ಯಂಡ್ ಫೆಮಿನಿನ್ ಎನರ್ಜಿ ಇದೆ. ಸೊ ಒಂದು ಹೆಣ್ಣು ಗಂಡು ಹೊಸದಾಗಿ ಸೇರಿದಾಗ ಯಾವ ಪರಮಾನಂದವಾಗುತ್ತೋ ಅದೇ ಸೂಕ್ಷ್ಮವಾದ ಶಕ್ತಿ ನನ್ನಿರ್ತಕ್ಕಂಥದ್ದು ಹೆಣ್ಣಿನ ಶಕ್ತಿ, ಗಂಡಿನ ಶಕ್ತಿ ಸೇರಿದಾಗ ಅದಕ್ಕಿಂತ 1000 ಪಟ್ಟು ಆನಂದ ಆಗುತ್ತೆ. ಅದೇ ಯೋಗದಲ್ಲಿ ಬರತಕ್ಕಂಥದ್ದು ಧ್ಯಾನ, ಸಮಾಧಿಯ ಸ್ಥಿತಿ. ಹೀಗೆ ತುಂಬ ಕಾರಣಗಳಿದೆ, ಅದರಲ್ಲಿ ಸತ್ಯ ಇದೆ, ಒಂದು ಚಿಂತನೆ ಇದೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು ಯೋಗಶಾಸ್ತ್ರದಿಂದ, ಕೆಲವು ಪುರಾಣಗಳಿಂದ, ಹಿಂದಿನ ಕಾಲದಿಂದ, ತ್ರೇತಾಯುಗದಿಂದ, ದ್ವಾಪರಾಯುಗ, ಕಲಿಯುಗ ಹೇಳ್ಕೊಂಡೇ ಬಂದಿದ್ದಾರೆ. ಹೆಣ್ಣನ್ನು ಗೌರವಿಸು, ಹೆಣ್ಣನ್ನು ಪೂಜಿಸು, ಪ್ರೇಮಿಸು, ಆಗ ನಿನಗೆ ನಿಜವಾದ ಆನಂದ ಸಿಗುತ್ತೆ ಅಂತ ಅಲ್ವಾ. ದಿಸ್ ಈಸ್ ಕಾಲ್ಡ್ ಶ್ರೀ ಸಮಾನತೆ. ಸೊ ಸ್ತ್ರೀಗೆ ನಾವು ಗೌರವನ ಕೊಡಬೇಕು. ನಿಮ್ಮನಿರ್ತಕ್ಕಂಥ ಹೆಂಡತಿ ಆಗಲಿ, ಅಮ್ಮನೇ ಆಗಲಿ, ಯಾರೇ ಆಗಲಿ, ಹೃದಯಪೂರ್ವಕವಾಗಿ ತಪ್ಪುಗಳನ್ನು ಕ್ಷಮಿಸಿ ಪ್ರೀತಿಸಿ. ಆಮೇಲೆ ನೋಡಿ ನಿಮ್ಮ ಮನಸ್ಸು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ವಾ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.